ಇದು ಐ ಥಿಂಕ್ ಫೆಬ್ರವರಿಯಿಂದ ಶುರು ಮಾಡ್ಬಿಡ್ತೀವಿ. ಯಾಕೆ ಇಷ್ಟು ಕಾನ್ಫಿಡೆಂಟ್ಲಿ ಹೇಳ್ತಿದ್ದೀನಿ ಅಂದರೆ, ವಿಶ್ವ ಸರ್ ಹೇಳಿದಾಗೆ ಈ VFX ನಮ್ಮ ಪ್ರೊಡಕ್ಷನ್ ಹೌಸ್ದೇ ಇರೋದ್ರಿಂದ ಆಲ್ರೆಡಿ ವಿ ಹ್ಯಾವ್ ಒಂದು ಸ್ಟ್ರಕ್ಚರ್ನ ಮಾಡಿಬಿಟ್ಟಿದ್ದೀವಿ. ನಮ್ಮ ಸಿನಿಮಾಟೋಗ್ರಫರು ಧನು, ನಮ್ಮ ಹೋಲ್ VFX ಟೀಮ್ ಏನಿದೆ, ಒಂದು ಅರೇನಾನ ಕ್ರಿಯೇಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವು. ಅದು ಒಂದಷ್ಟು ಮಟ್ಟದ ಕೆಲಸವನ್ನು ಮುಗಿಸಿದ್ದೇವೆ. ಸೊ ಹಾಗಾಗಿ ಅದೇ ಸ್ವಲ್ಪ ಟೈಮ್ ತೊಗೊಂಡಿದ್ದು ಹೆಚ್ಚು ನಮಗೆ. ಸೊ ಹಾಗಾಗಿ ಫೆಬ್ರವರಿಯಿಂದ ಶುರು ಮಾಡಿಬಿಡ್ತೇವೆ. ಸೊ ಮೋರ್ ದೆನ್ ಶೂಟಿಂಗ್ ಜೊತೆಯಲ್ಲಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಹೆಚ್ಚಿರೋದ್ರಿಂದ ಸೊ ಅದನ್ನು ನೋಡ್ಕೊಂಡು ಮಾಡ್ತೀವಿ ಸರ್. ಸೊ ಯೂಶಲಿ ಏನಾಗುತ್ತೆ, ಸಿನಿಮಾ ಸ್ಟಾರ್ಟ್ ಆದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ ಕಡೆ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಕಥೆನೇ ನಮ್ಮ ಕಡೆ ಇರೋದ್ರಿಂದ ಆ ಪೋಸ್ಟ್ ಪ್ರೊಡಕ್ಷನ್ಸ್ ಏನಿದೆ ಫಸ್ಟೇ ಒಂದಷ್ಟು ಡಿಸೈನ್ಗಳನ್ನ ಮಾಡಿಕೊಂಡು ಈಗ ಶೂಟ್ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ಬ್ರೀಫ್ ನಮ್ಮ ಸಿನಿಮಾದ. ಸರ್ ಸೆಟ್ಸಲ್ಲಿ ಅರ್ಧ ಇರುತ್ತೆ ಸರ್, ಹಾಫ್ ಆಫ್ ದ ಸಿನಿಮಾ ಸೆಟ್ಸ್ ಎಲ್ಲ ಇರುತ್ತೆ. ಪ್ರೊಡ್ಯೂಸರ್ ಸರ್, ಹೆಣ್ಮಕ್ಳಿಂದನೇ ಈ ಕ್ವಶನ್ ಬರೋದು ನೋಡಿ. ಹೋಗ್ತಾ ಹೋಗ್ತಾ ಹೇಳ್ತೀವಿ ಮೇಡಮ್, ಇದನ್ನ ಇರ್ಬೇಕಾ ಇರಬಾರ್ದ ನೋಡಿ, 2 ಧ್ವನಿ ಬಂತು. ಇರ್ಲಿ, ನಮ್ಮ ಡೈರೆಕ್ಟ್ರ್ ಏನ್ರಿ ಡೈರೆಕ್ಟ್ರ್ ಎಲ್ಲಿ ಅಲ್ವಾ, ಶಕ್ತಿ ಇರಲೇಬೇಕಲ್ಲ ಪ್ರೊಡ್ಯೂಸರ್ ಸರ್. ಸರ್ ನಾವು ಕನ್ನಡ ಆ್ಯಂಡ್ ತೆಲುಗು ಫಸ್ಟ್ ತೊಗೊಂಡು ಹೋಗ್ತೇವೆ. ಒಟ್ಟಿಗೆ ಹೋಗ್ತೇವೆ, ಟ್ರೈ ಮಾಡ್ತೀನಿ ಸರ್. ನಮಗೆ ಏನಾಗಿದೆ, ಬೆಂಗಳೂರಲ್ಲಿ ಇರೋ ನಮ್ಮೆಲ್ರಿಗೂ ಎಲ್ಲ ಭಾಷೆ ವಸ್ತುಂದಿ, ಎಲ್ಲ ಭಾಷೆ ಬರುತ್ತೆ. ಸೊ ನೋಡ್ಕೊಂಡು ಮಾಡೋಣ ಸರ್. ಸೊ ಮತ್ತೊಮ್ಮೆ ಇನ್ನು ಅಷ್ಟೇನಾ, ಇದೆ ಏನಾದರೂ? ಸತ್ಯ. ನಾನು ಫಸ್ಟು ನಾವೆಲ್ಲ ಸಿಕ್ಕಿದಾಗ ಸಿನಿಮಾಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಕಾರ್ತಿಕೇಯ 2 ಹೇಗೆ ಕೃಷ್ಣ ಕಾನ್ಷಿಯಸ್ನ ಕನೆಕ್ಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ವಿಶ್ವ ಸರ್ಗೆ ನಾನು, ಧನು ಅವರು, ವಿಜಿ ಮೇಡಮ್, ವಿಶ್ವ ಸರ್ 4 ಜನ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ಕೃಷ್ಣ ಕಾನ್ಷಿಯಸ್ ಇದೆಯಲ್ಲ, ಗೋವರ್ಧನಗಿರಿ ತೋರಿಸ್ತಾರೆ ಕೃಷ್ಣನ ಬಗ್ಗೆ. ಹೌದು, ನಮ್ಮ ಒಳಗೆ ಕೃಷ್ಣ ಇದ್ರು. ಇವತ್ತು ಕೂಡ ಅಲ್ಲಿ ಗೋವರ್ಧನ ಅಲ್ಲಿಗೆಲ್ಲ ಹೋದಾಗ ಚಪ್ಪಲಿ ಹಾಕೊಂಡು ನಡೆಯಲ್ಲ ಯಾರು, ಬಿಕಾಸ್ ಕೃಷ್ಣ ನಡೆದಂತಹ ಜಾಗ ಇದು ಅಂತ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮಗನ್ಸಿದ್ದು, ಇಂಟರ್ನ್ಯಾಷನಲ್ ಕತೆ ಬಂದು ಮಾಡೋದಕ್ಕಿಂತ ನಮ್ಮತನದ, ನಾನು ಚಿಕ್ಕ ಹುಡುಗನಿಂದ ಏನು ಚಂದಮಾಮ ಕಥೆಯನ್ನು ಕೇಳಿ ಬೆಳೆದಿದ್ದೀನಿ, ನಮ್ಮತನದ ನಮ್ಮ ಕಥೆಯನ್ನು, ನಮ್ಮ ರಾಜನ ಕಥೆಯನ್ನು, ನಮ್ಮ ಜನರ ಕಥೆಯನ್ನು, ನಮ್ಮ ತಂತ್ರ ಮಂತ್ರದ ಕಥೆಯನ್ನು ಇವತ್ತಿನ ಲೆಕ್ಕದಲ್ಲಿ ಹೇಳಿದ್ರೆ ಹೇಗಿರುತ್ತೆ, ಅವತ್ತು ಇವತ್ತು ಮಿಕ್ಸ್ ಮಾಡಿ ಅಂದಾಗ ಜಸ್ಟ್ ಐಡಿಯಾ ಅಷ್ಟೇ ಮಾಡಿದ್ವಿ. ಅವಾಗ ಧನು ಅವರು ಮತ್ತು ವಿಜಯ ಮೇಡಮ್ ಅವರು ಇದೊಂದು ನಾಟ್ ಹೇಳಿದ್ರು, ಈ ಥರ ಒಂದಿದೆ ಸರ್ ಅಂತ. ಸೊ ಹೆಚ್ಚೆಚ್ಚು ರಿಸರ್ಚ್ ಮಾಡಿರೋದು ವಿಜಯ ಮೇಡಮು, ಧನು ಆ್ಯಂಡ್ ನಮ್ಮ ರೈಟ್ರು ಚಂದು. ಸೊ ಬೇರೆ ಬೇರೆ ಥರದ ಬುಕ್ಗಳನ್ನ, ಹಳೆಯ ಪುಸ್ತಕಗಳನ್ನ ಓದಿ ಅಲ್ಲಿರೋ ಒಂದಷ್ಟು ಅಂಶಗಳನ್ನ ತಗೊಂಡು ಸೊ ಆ ಥರದಲ್ಲಿ ಮಾಡಿರೋ ಒಂದು ಕಥೆ ಸತ್ಯ ಅವರೇ.